ಬಾಗಲಕೋಟೆ ಜಿಲ್ಲೆ, ಜಿಲ್ಲಾ ಆಡಳಿತ, ಜಿಲ್ಲಾ ಪಂಚಾಯತ ಹಾಗೂ ಜಿಲ್ಲಾ ಸ್ವೀಪ್ ಸಮಿತಿ ಬಾಗಲಕೋಟೆ ಹಾಗೂ ತಾಲೂಕು ಪಂಚಾಯಿತಿ ಮತ್ತು ಪುರಸಭೆ ಕಾರ್ಯಾಲಯ ಮತ್ತು ತಾಲೂಕು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ, ಉಪವಿಭಾಗ ಹುನಗುಂದ ಇವರ ಸಹಯೋಗದಲ್ಲಿ ದೇಶದ 18ನೇ ಲೋಕಸಭಾ ಮಹಾಚುನಾವಣೆ 2024ರ ನಿಮಿತ್ತ ಬಾಗಲಕೋಟೆ ಲೋಕಸಭಾ ಮತಕ್ಷೇತ್ರ 3ರ ಮತದಾನದ ಜಾಗೃತ ಅಭಿಯಾನದ ಜಾಥಾ ಕಾರ್ಯಕ್ರಮಕ್ಕೆ ದಿನಾಂಕ ಏಪ್ರಿಲ್ 25, 2024ರಂದು ಮುಂಜಾನೆ 11 ಗಂಟೆಗೆ ತಾಲೂಕು ಪಂಚಾಯತ ಕಾರ್ಯಾಲಯದ ಆವರಣದಲ್ಲಿ ಕಾರ್ಯನಿರ್ವಹಣಾಧಿಕಾರಿಗಳು ಮತ್ತು ತಾಲೂಕಾ ಚುನಾವಣಾ ಸ್ವೀಪ ಸಮಿತಿಯ ನೋಡಲ್ ಅಧಿಕಾರಿಗಳಾದ ಶ್ರೀಮತಿ ತಾರಾಯಣ್ರ ಹಾಗೂ ಪುರಸಭೆ ಮುಖ್ಯಾಧಿಕಾರಿಗಳಾದ ಪಿಕೆಗುಡದಾರಿಯರ ನೇತೃತ್ವದಲ್ಲಿ ಮತ್ತು ತಾಲೂಕಾ ಅಲ್ಪಸಂಖ್ಯಾತ ಇಲಾಖೆಯ ಆಡಳಿತಾಧಿಕಾರಿಗಳಾದ ಸಂತೋಷ್ ಬಿರಾದಾರರ ಉಪಸ್ಥಿತಿಯಲ್ಲಿ ಹಸಿರು ನಿಶಾನೆ ತೋರುವುದರ ಮೂಲಕ ಜಾಥವು ಚಾಲನೆ ಪಡೆಯಿತು. ನಂತರ ಮತದಾನ ಜಾಗೃತಿಯ ಜಾಥವು ಘೋಷಣೆ ಮೊಳಗಿಸುತ್ತಾ ಹೊರಟು ಮುಖ್ಯ ರಸ್ತೆ ಸಂಚರಿಸಿ ಪಟ್ಟಣದ ಸಂಗೊಳ್ಳಿ ರಾಯಣ್ಣ ವೃತ್ತದ ತಲುಪಿತು. ನಂತರ ಅಲ್ಪಸಂಖ್ಯಾತ ವಸತಿ ನಿಲಯದ ವಿದ್ಯಾರ್ಥಿಗಳು ಮತ್ತು ತಾಲೂಕು ಪಂಚಾಯತ ಕಾರ್ಯಾಲಯದ ಸಿಬ್ಬಂದಿಗಳು ಸಾರ್ವಜನಿಕ ಸಹಭಾಗಿತ್ವದಲ್ಲಿ ಮಾನವ ಸರಪಳಿ ರಚಿಸಿ ತಾಲೂಕಾ ಚುನಾವಣಾ ಸ್ವೀಪ ಸಮಿತಿಯ ನೋಡಲ್ ಅಧಿಕಾರಿಗಳಾದ ಶ್ರೀಮತಿ ತಾರಾಯಣ್ರು ಪ್ರತಿಜ್ಞಾವಿಧಿ ಬೋಧನೆ ಮತ್ತು ಜಾಥಾದ ಪರ ಮಾತನಾಡಿ ಹುನಗುಂದ ಪಟ್ಟಣದಲ್ಲಿ ಕಳೆದ ಚುನಾವಣೆಯಲ್ಲಿ ಕೇವಲ 67% ಮತದಾರರು ಮಾತ್ರ ಮತ ಚಲಾಯಿಸುತ್ತಿದ್ದಾರೆ. ಹಾಗಾಗಿ ಜಾಥಾ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದೆಲ್ಲ ಸಿಬ್ಬಂದಿಗಳಿಗೆ ಕಡ್ಡಾಯ ಮತದಾನ ಮಾಡುವುದರ ಜೊತೆಗೆ ನಿಮ್ಮ ಕುಟುಂಬದ ಸದಸ್ಯರಿಗೆ ಮತ್ತು ನೆರೆಹೊರೆಯವರಿಗೆ ಕಡ್ಡಾಯ ಮತದಾನ ಮಾಡಲು ಜಾಗೃತಪಡಿಸಿ ಮತಗಟ್ಟೆಗೆ ಕರೆತರುವ ಕೆಲಸ ನಿಮ್ಮದಾಗಬೇಕೆಂದು ಕಿವಿಮಾತು ಹೇಳಿದರು. ನಂತರ ದೇಶದ ಭವಿಷ್ಯವು ಭಾರತ ಪ್ರತಿ ಪ್ರಜೆಯ ಮತದಾನದಲ್ಲಿ ಅಡಗಿದೆ. ಆ ಕಾರಣಕ್ಕಾಗಿ ನಾವೆಲ್ಲ ಸೇರಿ ಹೆಚ್ಚೆಚ್ಚು ಮತದಾನವಾಗುವಂತೆ ಜಾಗೃತ ಮೂಡಿಸೋಣೆಂದು ಮನವಿ ಮಾಡಿದರು. ನಂತರ ಮತದಾನದ ಜಾಥವು ಪಟ್ಟಣದ ಆಜೋದನಗರದಲ್ಲಿ ಮನೆ ಮನೆಗೆ ಭೇಟಿ ನೀಡಿ ಮತದಾನ ಜಾಗೃತ ಮೂಡಿಸಿತು. ಈ ಕಾರ್ಯಕ್ರಮದ ನಿರೂಪಣೆಯನ್ನು ತಾಲೂಕು ಪಂಚಾಯತ ಸಹಾಯಕ ಅಧಿಕಾರಿಗಳಾದ ಕೃಷ್ಣಾಜಿ ಪವಾರರ ನೆರವೇರಿಸಿದರು. ಹಾಗೂ ಕಾರ್ಯಕ್ರಮದಲ್ಲಿ ಇತರೆ ಅಲ್ಪಸಂಖ್ಯಾತ ಇಲಾಖೆಯ ಸಿಬ್ಬಂದಿ ಮತ್ತು ತಾಲೂಕು ಪಂಚಾಯತ ಸಿಬ್ಬಂದಿಗಳು ಈ ಮತದಾನ ಜಾಗೃತ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಲೋಕನಾಯಕ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. ಜಿಲ್ಲಾ ಅಲ್ಪಸಂಖ್ಯಾತರ ಕಲ್ಯಾಣ ನಮ್ಮ ಪುರಸಭೆ ವತಿಯಿಂದ ಇವತ್ತಿನ ಲೋಕಸಭಾ ಚುನಾವಣೆ 2024ರ ಮತದಾರ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ತಾಲೂಕು ಪಂಚಾಯಿತಿಯಿಂದ ಹೊರಟಂಥ ಈ ಜಾತಿ ಎಲ್ಲ ಸಾರ್ವಜನಿಕ ನಾಗರಿಕರು ಮೇ 7ನೇ ತಾರೀಕಂದು ಎಲ್ಲರೂ ಕಡ್ಡಾಯವಾಗಿ ಮತದಾನ ಮಾಡಬೇಕಂತ ಈ ನಮ್ಮ ಜಿಲ್ಲಾ ಸ್ವೀಪ್ ಸಮಿತಿ ತಾಲೂಕು ಸ್ವೀಪ್ ಸಮಿತಿಯಿಂದ ನಾವು ಕೇಳಿಕೊಳ್ತೇವೆ. ಎಲ್ಲರೂ ಕಡ್ಡಾಯವಾಗಿ ಮೇ 7ಕ್ಕೆ ಮತದಾನ ಮಾಡಿ ಅಂತ ಈ ಜಾಗೃತಿ ಅಂಗವಾಗಿ ನಾವೆಲ್ಲರಿಗೂ ಕೇಳಿಕೊಳ್ತೀವಿ. ಮತದಾನ ಮಾಡೋಣ ಅಂಥೇಳಿ ಮುಖ್ಯಾಧಿಕಾರಿಗಳು ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಅವರಿಗೆ ಮತ್ತೊಮ್ಮೆ ತಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಈಗ ಮಾನ್ಯ ನೋಡಲ್ ಅಧಿಕಾರಿಗಳು 2 ಮಾತು ಈ ಒಂದು ಪಡೆಯಬೇಕು ಅಂತ ಮಾನ್ಯ 2024 ಮೇ 7ರಂದು ನಡೀತಾ ಇದೆ. ಅದಕ್ಕೆ ಬೆಳಗ್ಗೆ 7ರಿಂದ ಸಂಜೆ 6 ಗಂಟೆವರೆಗೂ ಮತದಾನ ಇರುತ್ತೆ. ಹಾಗಾಗಿ ದಯವಿಟ್ಟು ಎಲ್ಲರೂ ಕಡ್ಡಾಯವಾಗಿ ನೀವು ಮತದಾನ ಮಾಡಬೇಕು. ನಿಮ್ಮ ಮನೆಯವರು ಸಹ ಕಡ್ಡಾಯವಾಗಿ ಮತದಾನ ಮಾಡೋಕ್ಕೆ ಅವರಲ್ಲಿ ಅರಿವು ಮೂಡಿಸಬೇಕು. ಮತ್ತು ಕಡ್ಡಾಯವಾಗಿ 100% ಈ ಸರಿ ಒಂದು ಇದು ಕೊಟ್ಟಿದ್ದಾರೆ ಸ್ಟೇಟಿಂದ, ಅಂದರೆ ಚುನಾವಣಾ ಇದರಿಂದ 100% ಯಾವ ಬೂತ್ಗಳಲ್ಲಿ ಎಲೆಕ್ಷನ್ ಆಗುತ್ತೆ ಅಂಥವ್ರಿಗೆ ವಿಶೇಷವಾಗಿ ಬಹುಮಾನ ಕೊಡ್ತೀವಿ ಅಂತೇಳಿ. ಹಾಗಾಗಿ ಎಲ್ಲರೂ ಆ ನಿಟ್ಟಿನಲ್ಲಿ ನಾವು ಕ್ರಮ ಕೈಗೊಂಡ್ಬಿಟ್ಟು ದಯವಿಟ್ಟು ನಿಮ್ಮ ಮನೆಯಲ್ಲಿರೋರು 100% ಅಂದರೆ ಒಂದು 9 ಓಟ್ ಇದ್ರೆ 9 ಓಟನ್ನು ಹಾಕಂಗೆ ಮಾಡ್ಕೊಳ್ಬೇಕು. ಯಾಕಂದರೆ ನಮ್ಮ ಹುನಗುಂದ ಕ್ಷೇತ್ರದಲ್ಲಿ 65% ಆಗಿದೆ. ಅಂದರೆ 100ಕ್ಕೆ 65 ಜನ ಮಾತ್ರ ಓಟ್ ಹಾಕ್ತಾ ಇದ್ದೀರಾ, ಇನ್ನೂ 33 ಜನ ಓಟ್ ಹಾಕ್ತಿಲ್ಲ. ಅದು ಯಾರು ಅಂತ ಗೊತ್ತಾಗ್ತಿಲ್ಲ. ಹಾಗಾಗಿ ದಯವಿಟ್ಟು ಈ ಸರಿ ಹಾಗಾಗಬಾರ್ದು ಅಂತೇಳಿ ಭಾಳಷ್ಟು ಕಡೆ ನಾವು ವೋಟಿಂಗ್ ಅವೇರ್ನೆಸ್ನ ಮೂಡಿಸ್ತಾ ಇದ್ದೀವಿ, ಮತ ಜಾಗೃತಿ ಮಾಡ್ತಾ ಇದ್ದೀವಿ. ಹಾಗಾಗಿ ನೀವೆಲ್ಲರೂ ಸೇರ್ಕೊಂಡು ನೀವು ಮತದಾನ ಮಾಡಬೇಕು. ನಿಮ್ಮ ಮನೆಯವ್ರನ್ನ ಸತನು ಬೇರೆ ಕಡೆ ಎಲ್ಲರೂ ಓದಕ್ಕೆ ಹೋಗಿದ್ರೆ ಅಥವಾ ಬೇರೆ ಕಡೆ ಕೆಲಸ ನಿಮಿತ್ತ ಎಲ್ಲರೂ ಹೋಗಿದ್ರೆ ಅವತ್ತು ಸಾರ್ವತ್ರಿಕ ರಜಾ ದಿನ ಇರುತ್ತೆ, ಗೌರ್ಮೆಂಟಿಂದ ಹಾಲಿಡೇ ಇರುತ್ತೆ. ಹಾಗಾಗಿ ದಯವಿಟ್ಟು ಅವತ್ತು ಎಲ್ಲರನ್ನೂ ಕರೆಸ್ಬಿಟ್ಟು ಓಟ್ ಹಾಕೋಕ್ಕೆ ಅವೇರ್ನೆಸ್ ಮೂಡಿಸ್ಬೇಕು ಅಂತ ಕೇಳ್ಕೊಳ್ತೀನಿ. ಹಾಗೆ ಮತ್ತೆ ಓಟ್ ಹಾಕ್ಬೇಕಾದ್ರೆ ಒಬ್ಬ ಅರ್ಹ ವ್ಯಕ್ತಿನ ಆಯ್ಕೆ ಮಾಡಬೇಕು. ಯಾವುದೇ ಆಸೆ ಆಮಿಷಗಳಿಗೆ ಒಳಗಾಗದೆ ಒಬ್ಬ ಅರ್ಹ ವ್ಯಕ್ತಿನ, ಅಂದರೆ ಏನೋ ದುಡ್ಡು ಕೊಡ್ತಾರೆ, ಕುಕ್ಕರ್ ಕೊಡ್ತಾರೆ, ಸೀರೆ ಕೊಡ್ತಾರೆ ಅನ್ನೋ ಒಂದು ಇದಕ್ಕೆ ಆ ಪಕ್ಷಕ್ಕೆ ಹಾಕಿ ಈ ಪಕ್ಷಕ್ಕೆ ಹಾಕಿ ಅಂತ ಜನರೆಲ್ಲ ಬಂದು ಕೇಳ್ಕೊಳ್ತಾರೆ. ನೀವು ಅದು ಆಮಿಷಕ್ಕೆ ಯಾವುದು ಒಳಗಾಗದೆ ನೀವು ಯಾರು ಒಬ್ಬರು ಅರ್ಹ ವ್ಯಕ್ತಿ ನಮಗೆ ಪ್ರಗತಿಪರವಾಗಿ ಏನು ಅಭಿವೃದ್ಧಿ ಮಾಡ್ತಾರೆ ಅಂತರೂ ನಿಮಗೆ ಗೊತ್ತಾಗುತ್ತೆ ಅಂಥವ್ರಿಗೆ ದಯವಿಟ್ಟು ವೋಟ್ ಮಾಡಿ ಅಂತ ಹೇಳ್ತಾ ನಾನು ಪ್ರತಿಜ್ಞಾ ವಿಧಿ ವಹಿಸ್ತೀನಿ. ಪ್ರಜಾಪ್ರಭುತ್ವದಲ್ಲಿ ದೃಢ ವಿಶ್ವಾಸವುಳ್ಳ ಭಾರತದ ಪೌರರಾದ
ನಾವು ನಮ್ಮ ದೇಶದ ಪ್ರಜಾಸತ್ತಾತ್ಮಕ ಸಂಪ್ರದಾಯಗಳು ಮತ್ತು ನ್ಯಾಯಸಮ್ಮತ ಶಾಂತಿಯುತ ಚುನಾವಣೆಗಳ ಘನತೆಯನ್ನು ಎತ್ತಿ ಹಿಡಿಯುತ್ತೇವೆಂದು ಮತ್ತು ಪ್ರತಿಯೊಂದು ಚುನಾವಣೆಯಲ್ಲಿ ನಿರ್ಭೀತರಾಗಿ ಧರ್ಮ ಜನಾಂಗ ಜಾತಿ ಮತ ಭಾಷೆ ಅಥವಾ ಯಾವುದೇ ಪ್ರೇರೇಪಣೆಗಳ ದಾಕ್ಷಿಣ್ಯಗಳಿಗೆ ಪ್ರಭಾವಿತರಾಗದೆ ಮತ ಚಲಾಯಿಸುತ್ತೇವೆಂದು ಈ ಮೂಲಕ ಪ್ರತಿಜ್ಞೆ ಸ್ವೀಕರಿಸುತ್ತೇವೆ.